ನಮಸ್ಕಾರ ವೀಕ್ಷಕರೇ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಪಕ್ಷ ಒಂದೇ ದಿನದಲ್ಲಿ ಬೂಮ್ ಆಗಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅನ್ನ ಗಳಿಸಿ ಸುದ್ದಿ ಆಯ್ತು. ಆಮೇಲೆ ಜಂತರ್ ಮಂತರ್ ನಲ್ಲಿ ದೊಡ್ಡ ಹೋರಾಟ ಮಾಡಿದ್ದು ಫೇಲ್ ಆಯ್ತು. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ರು 100 ಜನರು ಕೂಡ ಸೇರ್ತಾ ಇಲ್ವಲ್ಲ ಅನ್ನೋದನ್ನ ನೋಡಿ ಜನರು ನಕ್ಕಿದ್ದು ಆಯ್ತು. ಆ ಪ್ರೊಟೆಸ್ಟ್ ಗೆ ಸೋನಂ ವಾಂಗ್ಚುಕ್ ಎಂಟ್ರಿ ಕೊಟ್ರು, ಆದ್ರೂ ಕೂಡ ದೊಡ್ಡ ಸದ್ದು ಮಾಡ್ಲಿಲ್ಲ. ಆದ್ರೆ ಈಗ ಸೋನಂ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾರೆ, ಇನ್ನೇನು ಅವರ ಜೀವಕ್ಕೆ ಆಪತ್ತಿದೆ ಅನ್ನುವಾಗ ಸಾಕಷ್ಟು ಬಾಲಿವುಡ್ ನಟರೆಲ್ಲ ಬೆಂಬಲ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಇದು ಎಲ್ಲಿಯ ತನಕ ಹೋಗಿದೆ ಅಂದ್ರೆ 3 ಇಡಿಯಟ್ಸ್ ನಲ್ಲಿ ನೀವು ನೋಡಿ ಇಷ್ಟಪಟ್ಟಿದ್ದ ಪುಂಗ್ಶುಕ್ ವಾಂಗುಡು ಬೇರೆ ಯಾರು ಅಲ್ಲ, ಇದೇ ಸೋನಂ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಶುರುವಾಗಿದೆ. ಆದ್ರೆ ವಾಸ್ತವದಲ್ಲಿ ಯಾವುದು ನಿಜ, ಯಾವುದು ಸುಳ್ಳು, ಸೋನಂ ಹಿನ್ನೆಲೆ ಏನು, ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಮ್ಮ ದೇಶದಲ್ಲಿ ಜನರ ದಿಕ್ಕನ್ನ ತಪ್ಪಿಸೋದು ಬಹಳ ಅಂದ್ರೆ ಬಹಳ ಸುಲಭ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಬಹುತೇಕರು ಯಾವುದೇ ವಿಷಯವನ್ನ ಕ್ರಾಸ್ ಚೆಕ್ ಮಾಡೋದಿಲ್ಲ, ಹಿನ್ನೆಲೆ ತಿಳ್ಕೊಳ್ಳೋದಿಲ್ಲ. ಮೋದಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಯಾರಾದ್ರೂ ಒಂದು AI ಜನರೇಟೆಡ್ ವಿಡಿಯೋ ಮಾಡಿ ಹರಿಬಿಟ್ರು ಸಾಕು, ಇಂಥ ಪ್ರಧಾನಿ ನಮಗ್ ಬೇಡ, ಇವರು ಬಂದ್ಮೇಲೆ ದೇಶ ಹಾಳಾಯ್ತು, ಅಲ್ಲಿ ಜನರು ಒದ್ದಾಡ್ತಾ ಇದ್ರೆ ಇಲ್ಲಿ ಇವ್ರು ನೋಡಿ ಹೇಗ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಹೀಗೆ ನಾನಾ ರೀತಿಯ ಆರೋಪಗಳು ಟೀಕೆಗಳು ಬರ್ತಾನೆ ಹೋಗುತ್ತೆ. ಆದ್ರೆ ನಿಜವಾಗ್ಲೂ ಡ್ಯಾನ್ಸ್ ಮಾಡಿದ್ದು ಹೌದಾ, ಆ ವಿಡಿಯೋ ಎಲ್ಲಿಂದ ಬಂತು, ಅದನ್ನ ಹರಿಬಿಟ್ಟಿದ್ದು ಯಾರು, ಹರಿಬಿಟ್ಟವರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಅವರು ಈ ವಿಚಾರವನ್ನ ಎತ್ತಿದ್ದಾರೆ, ಹೀಗೆ 10 ವೆರಿಫಿಕೇಶನ್ ಮಾಡಿದ್ರೆ ವಾಸ್ತವ ಗೊತ್ತಾಗುತ್ತೆ. ಆದ್ರೆ ಎಲ್ಲಾ ಭಾರತೀಯರು ಇಷ್ಟು ಪ್ರಬುದ್ಧರಾಗಿದ್ದಿದ್ರೆ ಬ್ರಿಟಿಷರು ಇಲ್ಲಿ 200 ವರ್ಷ ಅಲ್ಲ 2 ವಾರ ಕೂಡ ಇರ್ತಾ ಇರ್ಲಿಲ್ಲ. ನಮ್ಮ ಹೆಮ್ಮೆಯ ಜನರು ಈ ಪಾಟಿ ಬುದ್ಧಿವಂತರಾಗಿರೋದ್ರಿಂದಲೇ ಕೆಲವರ ಜೀವನ ಇನ್ನೂ ಸೇಫ್ ಆಗಿದೆ. ಈಗ ಸೋನಂ ವಾಂಗ್ಚುಕ್ಗೆ ಮಿಡಿತಾ ಇರೋ ಹೃದಯಗಳಿಗೆ ಗೊತ್ತೇ ಇಲ್ಲದ ವಿಚಾರಗಳನ್ನ ತಿಳಿಸೋ ಪ್ರಯತ್ನ ಆಗ್ತಾ ಇದೆ. ಎಕ್ಸ್ ನಲ್ಲಿ ಸ್ಟಾರ್ ಬಾಯ್ ತರುಣ್ ಅನ್ನೋ ವ್ಯಕ್ತಿಯೊಬ್ಬರು ಸೋನಂ ವಾಂಗ್ಚುಕ್ ಇತಿಹಾಸವನ್ನೇ ಬಿಚ್ಚಿಟ್ಟಿದ್ದು, ಅದನ್ನ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಸೋನಂ ವಾಂಗ್ಚುಕ್ ಹೇಳೋ ಪ್ರಕಾರ ಅವರು 18 ದಿನದಿಂದ ಉಪವಾಸ ಇದ್ರು ಅನ್ನೋದು. ಆದ್ರೆ ಆ 18 ದಿನಗಳ ಕಾಲ ಸಿಗದ ಪ್ರಚಾರ ಈಗ ಒಂದೇ ದಿನಕ್ಕೆ ಸಿಗ್ತಾ ಇರೋದಕ್ಕೆ ಕಾರಣ 3 ಇಡಿಯಟ್ ಸಿನಿಮಾ ಪಾತ್ರಕ್ಕೆ ಅವರನ್ನ ತಗುಲು ಹಾಕಿರೋದು. ಸಿನಿಮಾದಲ್ಲಿ ಪುಂಗ್ಶುಕ್ ವಾಂಗುಡು ಪಾತ್ರವೇ ಸೋನಂ ಅಂತ ತಿಳಿದಿರೋ ಜನರು ಸೋನಂರನ್ನ ವಿಜ್ಞಾನಿ ಅಂತಲೇ ನಂಬಿದ್ದಾರೆ. ಆದ್ರೆ ಸೋನಂ ಹಿನ್ನೆಲೆಗೂ ಸಿನಿಮಾ ಪಾತ್ರಕ್ಕೂ ಹೊಸದಾಗಿ ಶುರುವಾಗಿರೋ ಅಜೆಂಡಾಗೂ ಅಜಗಜಾಂತರ ವ್ಯತ್ಯಾಸಗಳು ಇದೆ ಅನ್ನೋದನ್ನ ಇಂಚಿಂಚು ಬಿಡದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗ್ತಾ ಇದೆ. ಈ ಪೈಕಿ ಮೊದಲನೆಯದ್ದು, ಸೋನಂ ಬಡ ಕುಟುಂಬದಿಂದ ವ್ಯಕ್ತಿಯಲ್ಲ, ಪವರ್ಫುಲ್ ರಾಜಕೀಯ ಹಿನ್ನೆಲೆ ಇರೋ ವ್ಯಕ್ತಿ ಅನ್ನೋದು. 3 ಇಡಿಯಟ್ಸ್ ನಲ್ಲಿ ಬರೋ ರಾಂಚೋ ಪಾತ್ರ ಒಬ್ಬ ಸಾಮಾನ್ಯ ಗಾರ್ಡನರ್, ಆದ್ರೆ ಸೋನಂ ಪ್ರಭಾವಿ ರಾಜಕೀಯ ನಾಯಕ, ಜಮ್ಮು ಕಾಶ್ಮೀರ ಕಾಂಗ್ರೆಸ್ ಮಾಜಿ ಸಚಿವ ಸೋನಂ ವಾಂಗ್ಯಾಲ್ ಪುತ್ರ. ಸಿನಿಮಾದಲ್ಲಿ ಪುಂಗ್ಶುಕ್ ವಾಂಗುಡು ಪಾತ್ರ ದೊಡ್ಡ ಸೈಂಟಿಸ್ಟ್, ಆತನ ಹೆಸರಲ್ಲಿ 400ಕ್ಕೂ ಹೆಚ್ಚು ಪೇಟೆಂಟ್ ಗಳಿರುತ್ತೆ, ಹಲವು ಆವಿಷ್ಕಾರಗಳನ್ನ ಮಾಡಿರ್ತಾನೆ, ರಾಜಕೀಯಕ್ಕೂ ಆತನಿಗೂ ಸಂಬಂಧವೇ ಇರೋದಿಲ್ಲ. ಆದ್ರೆ ಸೋನಂ ಯಾವ ವಿಜ್ಞಾನಿಯೂ ಅಲ್ಲ, ಆತ ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಯಾವುದೇ ಸರ್ಕಾರಿ ಅಥವಾ ಕಾರ್ಪೊರೇಟ್ ಕೆಲಸದ ಅನುಭವ ಇಲ್ಲ, ಅವರ ಹೆಸರಲ್ಲಿ ಯಾವ ಪೇಟೆಂಟ್ಗಳು ಕೂಡ ಇಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿವೆ. ಹಾಗಿದ್ರೆ ಸೋನಂ ಮಾಡ್ತಾ ಇದ್ದಿದ್ದೇನು ಅಂತ ಕೇಳಿದ್ರೆ ಅವರ ಹಿನ್ನೆಲೆಯ ಆಕ್ಟಿವಿಸಂ, ಸಾಮಾಜಿಕ ಹೋರಾಟದ ಹೆಸರಲ್ಲಿ ಹಲವು ಕಡೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. 1988ರಲ್ಲಿ ಸ್ಟೂಡೆಂಟ್ಸ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಅನ್ನೋ ಹೋರಾಟ, 1995ರಲ್ಲಿ ಆಪರೇಷನ್ ನ್ಯೂ ಹೋಪ್ ಅನ್ನೋ ಹೋರಾಟ, ಹೀಗೆ ಹಲವು ಹೋರಾಟಗಳನ್ನ ನಡೆಸಿದ್ರು. ಇದೆಲ್ಲಾ ಹೋರಾಟಗಳಿಗೂ ಕೂಡ ಫೋರ್ಡ್ ಫೌಂಡೇಶನ್, ಟಾಟಾ ಟ್ರಸ್ಟ್, ಡ್ಯಾನ್ ಚರ್ಚ್ ಏಡ್, ಕರುಣಾ ಟ್ರಸ್ಟ್ ಸೇರಿದಂತೆ ವಿವಿಧ ವಿದೇಶಿ ಫಂಡಿಂಗ್ಗಳು ಬಂದಿದ್ವು ಅನ್ನೋದನ್ನ ಹೇಳಲಾಗ್ತಾ ಇದೆ. 80-90ರ ಅವಧಿಯಲ್ಲಿ ಸೋನಂ ಒಬ್ಬ ಅಮೆರಿಕ ಮಹಿಳೆ ರೆಬೆಕಾ ನಾರ್ಮನ್ ರನ್ನ ಭೇಟಿ ಆಗ್ತಾರೆ. 1996ರಲ್ಲಿ ಅವರನ್ನೇ ಮದುವೆ ಆಗ್ತಾರೆ. ಆದ್ರೆ ರೆಬೆಕಾ ಹಾಗೂ ಸೋನಂ ಪರಿಚಯ ಮತ್ತು ವಿವಾಹದ ಕುರಿತಂತೆ ಯಾವುದೇ ಹೆಚ್ಚಿನ ಮಾಹಿತಿಗಳು ಸಿಗೋದಿಲ್ಲ. ಮಾಹಿತಿಯನ್ನ ಅಳಿಸಿ ಹಾಕಲಾಗಿದೆ ಅನ್ನೋ ವಿಚಾರ ಕೂಡ ಇದೆ. ಆಕೆ ಒಬ್ಬ ಮಿಸ್ಟೀರಿಯಸ್ ಮಹಿಳೆ ಎನ್ನಲಾಗ್ತಾ ಇದೆ. ಆಕೆ ಹಿನ್ನೆಲೆ ನೋಡಿದ್ರೆ ಹಾರ್ವರ್ಡ್ ಯೂನಿವರ್ಸಿಟಿಯ ಸ್ಕೂಲ್ ಫ್ರಮ್ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಅರ್ಥಾತ್ SIT ಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾಳೆ. ಈ ಸಂಸ್ಥೆಗೆ ಯಾರ ಫಂಡಿಂಗ್ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಫೋರ್ಡ್ ಫೌಂಡೇಶನ್, ಜಾರ್ಜ್ ಸೊರೋಸ್, OSF B&MG ಫೌಂಡೇಶನ್ ಅನ್ನೋ ಮಾಹಿತಿಯನ್ನ ಹೇಳಲಾಗಿದೆ. ಇನ್ನು ರೆಬೆಕಾ ಜೊತೆ ಮದುವೆ ನಂತರ ಸೋನಂಗೆ ವಿದೇಶಿ ಸಂಘಟನೆಗಳ ಒಡನಾಟ ಹೆಚ್ಚಾಗುತ್ತೆ. 2002ರಲ್ಲಿ ಸೋನಂಗೆ ಅಶೋಕ ಫೆಲೋಶಿಪ್ ಸಿಗುತ್ತೆ. ಅದಕ್ಕೆ ಸ್ಕೋಲ್ ಫೌಂಡೇಶನ್, ಶ್ವಾಬ್ ಫೌಂಡೇಶನ್, ರಾಕ್ ಫೆಲ್ಲರ್ ಫೌಂಡೇಶನ್ ಫಂಡಿಂಗ್ ಇತ್ತು ಅನ್ನೋದನ್ನ ಹೇಳಲಾಗಿದೆ. 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಸೋನಂಗೆ ವಿಶೇಷ ಆದ್ಯತೆ ನೀಡಲಾಗುತ್ತೆ. ಲಡಾಖ್ ಹಿಲ್ ಕೌನ್ಸಿಲ್ ವಿಷನ್ ಡಾಕ್ಯುಮೆಂಟ್ ಲಡಾಖ್ 2025 ಡ್ರಾಫ್ಟಿಂಗ್ ಕಮಿಟಿಗೆ ನೇಮಿಸಲಾಗುತ್ತೆ. ಹಾಗೆ 2004ರಲ್ಲಿ ಎಜುಕೇಶನ್ ಮತ್ತು ಟೂರಿಸಂನ ಪಾಲಿಸಿ ಮೇಕಿಂಗ್ ನಲ್ಲೂ ಸೋನಂ ಪಾತ್ರ ಇರುತ್ತೆ. 2005ರಲ್ಲಿ HRD ಸಚಿವಾಲಯದಲ್ಲಿ ನ್ಯಾಷನಲ್ ಗವರ್ನಿಂಗ್ ಕೌನ್ಸಿಲ್ ಫಾರ್ ಎಲಿಮೆಂಟರಿ ಎಜುಕೇಶನ್ಗೆ ಸೋನಂರನ್ನ ನೇಮಿಸಲಾಗುತ್ತೆ.
2007ರಿಂದ 2010ರವರೆಗೆ ಭಾರತದ ಎಜುಕೇಶನ್ ಮಿನಿಸ್ಟ್ರಿ ಜೊತೆ ಟೈಅಪ್ ಆಗಿದ್ದ ವಿದೇಶಿ ಸಂಘಟನೆಯಲ್ಲಿ ಎಜುಕೇಶನ್ ಅಡ್ವೈಸರ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಇದು ಸೋನಂ ವಾಂಗ್ಚುಕ್ ಹಿಸ್ಟರಿಯ ಮೊದಲ ಅಧ್ಯಾಯ. ಈ ಅವಧಿಯಲ್ಲಿ ಬಂದಿದ್ದ ಸಿನಿಮಾವೇ 3 ಇಡಿಯಟ್ಸ್. 2009ರಲ್ಲಿ 3 ಇಡಿಯಟ್ಸ್ ಸಿನಿಮಾ ರಿಲೀಸ್ ಆಗಿರುತ್ತೆ. ಈ ಸಿನಿಮಾವನ್ನ ಲೇಖಕ ಚೇತನ್ ಭಗತ್ರ 5 ಪಾಯಿಂಟ್ ಸಮ್ಮನ್ ಪುಸ್ತಕವನ್ನ ಆಧಾರವನ್ನಾಗಿ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದನ್ನ ನಿರ್ದೇಶಕರು ಹಾಗೂ ಇಡೀ ಸಿನಿಮಾ ಟೀಮ್ ಅಧಿಕೃತಗೊಳಿಸಿರುತ್ತೆ. ಆದ್ರೆ ಅದ್ ಹೇಗೋ ವಾಂಗ್ಚುಕ್ಗೂ ಆ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗಿ ಸುದ್ದಿ ಹರಿದಾಡೋದಕ್ಕೆ ಶುರುವಾಗುತ್ತೆ. ಆದ್ರೆ ಈ ಬಗ್ಗೆ ಖುದ್ದು ಪ್ರತಿಕ್ರಿಯೆ ನೀಡಿದ್ದ ಸೋನಂ ವಾಂಗ್ಚುಕ್ 3 ಇಡಿಯಟ್ಸ್ ನಲ್ಲಿ ಬರೋ ಪುಂಗ್ಶುಕ್ ವಾಂಗುಡು ನಾನಲ್ಲ, ಆ ಪಾತ್ರಕ್ಕೆ ನಾನು ಇನ್ಸ್ಪಿರೇಷನ್ ಕೂಡ ಅಲ್ಲ, ನನಗೂ ಆ ಸಿನಿಮಾಗೂ ಸಂಬಂಧವೇ ಇಲ್ಲ ಅನ್ನೋದನ್ನ ಹೇಳಿರ್ತಾರೆ. ಅಲ್ಲದೆ ಸಿನಿಮಾ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಆ ಪಾತ್ರವನ್ನ ನಿರ್ವಹಿಸಿದ್ದ ಅಮೀರ್ ಖಾನ್ ಕೂಡ ಕ್ಲಾರಿಟಿ ಕೊಟ್ಟಿದ್ದು ಆ ಪಾತ್ರಕ್ಕೂ ವಾಂಗ್ಚುಕ್ಗೂ ಸಂಬಂಧ ಇಲ್ಲ, ಆ ಪಾತ್ರ ಮಾಡುವಾಗ ಸೋನಂ ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಈಗ ಕಾಕ್ರೋಚ್ಗಳು ಮಾತ್ರ ಆ ಸೈಂಟಿಸ್ಟೇ ಇವರು ಅಂತ ಕಣ್ಣೀರು ಹಾಕ್ತಾ ಇವೆ. ಇದು ಸೋನಂ ಹಿಸ್ಟರಿಯ ಮೊದಲ ಅಧ್ಯಾಯ ಅಂತ ಹೇಳಿದ್ವಿ. ನಂತರ 2016ರಿಂದ ಮತ್ತೆ ಸೋನಂ ಇದ್ದಕ್ಕಿದ್ದ ಹಾಗೆ ಬೂಮ್ ಆಗೋದಕ್ಕೆ ಶುರು ಮಾಡ್ತಾರೆ. 2016ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಕಡೆಯಿಂದ ಪರಿಸರ ರಕ್ಷಣೆ ಹಿನ್ನೆಲೆ ಇಂಟರ್ನ್ಯಾಷನಲ್ ಫ್ರೆಡ್ ಎಂ ಪ್ಯಾಕರ್ಡ್ ಅವಾರ್ಡ್ ನೀಡಲಾಗುತ್ತೆ. 2017ರಲ್ಲಿ ಫೋರ್ಡ್ ಫೌಂಡೇಶನ್ TN ಕೋಶು ಮೆಮೋರಿಯಲ್ ಅವಾರ್ಡ್ ನೀಡುತ್ತೆ. 2018ರಲ್ಲಿ ಪ್ರತಿಷ್ಠಿತ ಮ್ಯಾಕ್ಸೆಸೆ ಅವಾರ್ಡ್ ಲಭಿಸುತ್ತೆ. ನಂತರದಲ್ಲಿ ಲೀಡ್ ಇಂಡಿಯಾ ಅನ್ನೋ ವಿದೇಶಿ NGO ಜೊತೆ ಸೋನಂ ಅಸೋಸಿಯೇಟ್ ಆಗ್ತಾರೆ. ಅದಕ್ಕೆ ಫಂಡಿಂಗ್ ಮಾಡಿದ್ದು ಯಾರು ಅಂದ್ರೆ ಮತ್ತದೇ ಫೋರ್ಡ್ ಫೌಂಡೇಶನ್. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಲಡಾಖ್ ಸ್ಟಡೀಸ್ ಜೊತೆಗೂ ಸೋನಂ ಸಹಯೋಗ ಇರುತ್ತೆ. ಇದರ ಅಡಿಯಲ್ಲಿ ಲಡಾಖ್ ಸಂಸ್ಕೃತಿ ಕುರಿತಂತೆ 4 ಪುಸ್ತಕಗಳು ರಿಲೀಸ್ ಆಗುತ್ತೆ. ಇದಕ್ಕೆ ಫಂಡ್ ಮಾಡಿದ್ದು ಯಾರು ಅಂದ್ರೆ ಮತ್ತದೇ ಫೋರ್ಡ್ ಫೌಂಡೇಶನ್. ನಂತರದಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದರ ಬಗ್ಗೆ ಸೋನಂ ಅಸಮಾಧಾನವನ್ನ ಹೊರ ಹಾಕಿದ್ದಕ್ಕೆ ದಾಖಲೆಗಳಿವೆ. ನಂತರದಲ್ಲಿ ಹಿಮಾಲಯದಲ್ಲಿ ನೀರಿನ ಅಭಾವ ತಗ್ಗಿಸೋದಕ್ಕೆ ಐಸ್ ಸ್ತೂಪ ಮಾಡೋ ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ. ಇದನ್ನ ವಿದೇಶಿ ಮಾಧ್ಯಮಗಳು ಹಾಡಿ ಹೊಗಳುತ್ತವೆ. ಆದ್ರೆ ಅಲ್ಲಿನ ಲೋಕಲ್ ಜನರು ಇದನ್ನ ವಿರೋಧಿಸ್ತಾರೆ. ಕಾರಣ ನೀರಿನ ವಿಭಜನೆ, ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿ ಇದರ ಇಂಪ್ಲಿಮೆಂಟೇಷನ್ ನಿಂದ ನಷ್ಟವೇ ಜಾಸ್ತಿ ಅಂತ ತಿರಸ್ಕರಿಸ್ತಾರೆ. ಇನ್ನು ನಂತರದ ದಿನಗಳಲ್ಲಿ ಚೀನಾ ಅತಿಕ್ರಮಣ ಹಿನ್ನೆಲೆ ಭಾರತದ ಜೊತೆಗೆ ಗಲ್ವಾನ್ ನಲ್ಲಿ ಗದ್ದಲ ಆಗುತ್ತೆ. ಇದರಿಂದ ಅಲರ್ಟ್ ಆಗೋ ಭಾರತ ಸರ್ಕಾರ ಚೀನಿಯರ ದಾಳಿಯನ್ನ ತಪ್ಪಿಸೋದಕ್ಕೆ ಲಡಾಖ್ ಅಭಿವೃದ್ಧಿಗೆ ಹೆಜ್ಜೆ ಇಡುತ್ತೆ. ಆಗ ಮತ್ತೆ ಮಧ್ಯ ಬರೋ ವಾಂಗ್ಚುಕ್ 6ನೇ ಶೆಡ್ಯೂಲ್ಗೆ ಒತ್ತಾಯ ಮಾಡ್ತಾರೆ. ಏನಿದು ಅಂದ್ರೆ ಲಡಾಖ್ ನಲ್ಲಿ ಸರ್ಕಾರ ಏನೇ ಮಾಡೋದಾದ್ರೂ ಅಲ್ಲಿನ ಜನರ ಪರ್ಮಿಷನ್ ತಗೊಳ್ಬೇಕು ಅಂತ. ಅರ್ಥಾತ್ ಪರೋಕ್ಷವಾಗಿ ಚೀನಾಗೆ ಸಪೋರ್ಟ್ ಅಂತ ಇದನ್ನ ವ್ಯಾಖ್ಯಾನಿಸಲಾಗುತ್ತೆ. ಅಲ್ಲದೆ ದೇಶದ ಭದ್ರತೆ ಹಿನ್ನೆಲೆ ಇಂಡೋ ಚೀನಾ ಗಡಿ LACಯಲ್ಲಿ ಇಂಡಿಯನ್ ಆರ್ಮಿ ಹೊಸ ಪ್ರಾಜೆಕ್ಟ್ಗೆ ಮುಂದಾದ್ರೆ ಅದಕ್ಕೆ ಅಡ್ಡಗಾಲು ಹಾಕೋ ಪ್ರಯತ್ನ ಕೂಡ ಇದೇ ಸೋನಂ ಕಡೆಯಿಂದ ನಡೆದಿರುತ್ತೆ. ಇದರ ಬೆನ್ನಲ್ಲೇ ನಡೆದ ಗದ್ದಲ, ಹಿಂಸಾಚಾರದಲ್ಲಿ NSA ಕಡೆಯಿಂದ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಜಂತರ್ ಮಂತರ್ನಲ್ಲಿ ಉಪವಾಸದ ಮೂಲಕ ಮತ್ತೆ ಸೋನಂ ಸದ್ದು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸೋನಂ ಯಾವ ವಿಜ್ಞಾನಿಯೂ ಅಲ್ಲ, ಟೀಚರ್ ಆಗಿರ್ಲಿಲ್ಲ, ಯಾವುದೇ ಆವಿಷ್ಕಾರ ಮಾಡಿಲ್ಲ, ಯಾವ ಪೇಟೆಂಟ್ ಕೂಡ ಇಲ್ಲ. ಆದ್ರೆ ಸಿಕ್ಕಾಪಟ್ಟೆ ವಿದೇಶಿ ಸಂಘಟನೆಗಳ ನಂಟಿದೆ. ಚೀನಾ ವಿಚಾರದಲ್ಲಿ ಭಾರತದ ವಿರುದ್ಧ ನಿಂತಿರೋದಕ್ಕೆ ದಾಖಲೆಗಳಿವೆ. ಇಂಥ ವ್ಯಕ್ತಿ ಉಪವಾಸ ಮಾಡ್ತಾ ಇರೋದಕ್ಕೆ ಹಾಗೂ ಈತನಿಗಾಗಿ ಕಣ್ಣೀರು ಹಾಕ್ತಾ ಇರುವವರಿಗೆ ಅಪ್ಪಟ ಭಾರತೀಯರು ಏನ್ ಹೇಳ್ಬೋದು ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳಿಬಿಡಿ.